ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪ್ರೇಮಿಗಳ ಹುಚ್ಚಾಟ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸಿನಿಮಾ ಸ್ಟೈಲ್ನಂತೆ ಲವರ್ನ ಬೈಕ್ನಲ್ಲಿ ಕೂರಿಸಿ ಯುವಕ ಬೈಕ್ ಚಲಾಯಿಸಿದ್ದಾನೆ. ಹಾಡಹಗಲೇ ಬೈಕ್ ರೈಡಿಂಗ್ ಮಾಡ್ತಾ ಹಗ್ಗಿಂಗು ಕಿಸ್ಸಿಂಗ್ ಎಲ್ಲ ಮಾಡಿದ್ದಾರೆ. ಸಿನಿಮಾ ಸ್ಟೈಲಲ್ಲಿ ಬುಲೆಟ್ ಮೇಲೆ ಯುವತಿಯನ್ನ ಉಲ್ಟಾ ಕೂರಿಸಿಕೊಂಡು ಈತ ರೈಡ್ ಮಾಡಿರೋದು. ತಮಿಳುನಾಡು ನಂಬರ್ ಪ್ಲೇಟ್ ಇದೆ. ಆ ಬೈಕ್ ಮೇಲೆ ಪ್ರೇಮಿಗಳು ಈ ರೀತಿ ಹುಚ್ಚಾಟ ಮಾಡಿದ್ದಾರೆ. ಬೆಂಗಳೂರಿನ ಸರ್ಜಾಪುರ ರಸ್ತೆಯಲ್ಲಿ ನಡೆದಿದೆ ಅನ್ನುವಂಥ ಘಟನೆಯ ವಿಡಿಯೋ ಇದು. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಪೋಸ್ಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಆ ವಿಡಿಯೋ ನೀವೀಗ ಗಮನಿಸ್ತಾ ಇದ್ದೀರಿ. ಈ ವಿಡಿಯೋವನ್ನ ಪೊಲೀಸರಿಗೆ ಟ್ಯಾಗ್ ಮಾಡಿ ಕ್ರಮ ಕೈಗೊಳ್ಳಿ ಇಂಥವ್ರ ವಿರುದ್ಧ ಅಂತ ಸೂಚನೆ ಕೊಟ್ಟಿರೋದು. ರಸ್ತೆ ಮೇಲೆ ಹೋಗ್ತಾ ಇದ್ದೀವಿ, ಅಕ್ಕಪಕ್ಕ ಜನ ಇದ್ದಾರೆ, ಏನಾದರೂ ಸ್ವಲ್ಪ ಕನಿಷ್ಠ ಮುಜುಗರನೂ ಇಲ್ಲ ಇವ್ರಿಗೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಶಿವಕುಮಾರ್, ಈಗ ಸರ್ಜಾಪುರದಲ್ಲಿ ನಡೆದಿರೋ ಘಟನೆ ಎನ್ನಲಾಗ್ತಾ ಇದೆ ಅನ್ನೋದು ಎಕ್ಸಾಕ್ಟ್ಲಿ ಇದರ ಬಗ್ಗೆ ಏನ್ ಡೀಟೇಲ್ಸ್ ತಿಳಿದು ಬರ್ತಾ ಇದೆ? ವಿಜಯ್, ಸರ್ಜಾಪುರದಿಂದ ಬೆಳ್ಳಂದೂರು ಮಾರ್ಗವಾಗಿ ಹೊಸೂರಿಗೆ ಹೋಗುವಂತ ರಸ್ತೆಯಲ್ಲಿ ಯುವಕ ತನ್ನ ಪ್ರಿಯತಮೆಯನ್ನ ಬೈಕ್ ಮೇಲೆ ಉಲ್ಟಾ ಕೂರಿಸಿಕೊಂಡು ಚಾಲನೆಯನ್ನ ಮಾಡ್ತಾನೆ. ಅದು ಕೂಡ ಬುಲೆಟ್ ಬೈಕ್ ನಲ್ಲಿ TN12 4910 ತಮಿಳುನಾಡಿನ ಪೊನ್ನಂಪಲ್ಲಿ RTO ರಿಜಿಸ್ಟ್ರೇಷನ್ ವೆಹಿಕಲ್ ಇದು ಹೇಳಿ ಸದ್ಯ ಗೊತ್ತಾಗ್ತಿರುವಂತದ್ದು. ಈ ಒಂದು ಯುವಕನ ಬೈಕ್ ಚಾಲನೆಗೆ ಅಕ್ಕಪಕ್ಕದಲ್ಲಿ ವಾಹನ ಚಲಾಯಿಸ್ತಿರುವಂತವರು ತಮ್ಮ ಮೊಬೈಲ್ ನಲ್ಲಿ ದೃಶ್ಯವನ್ನ ಸೆರೆ ಹಿಡಿದಿರುವಂತದ್ದು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಗಳೂರು ಸಿಟಿ ಪೊಲೀಸರಿಗೆ ಟ್ಯಾಗ್ ಮಾಡಿ ಸೂಕ್ತವಾದಂತಹ ಕ್ರಮವನ್ನು ತಗೊಳ್ಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಿರುವಂತದ್ದು. ಸದ್ಯ ಘಟನೆ ನಡೆದಿರುವಂತಹ ಸ್ಥಳ ಎಕ್ಸಾಕ್ಟ್ ಎಲ್ಲಿ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಇದು ಸರ್ಜಾಪುರದಿಂದ ಬೆಳ್ಳಂದೂರು ಮಾರ್ಗವಾಗಿ ನಡೆದಿರುವಂತಹ ಘಟನೆ ಅಂತ ಹೇಳಿ ಗೊತ್ತಾಗ್ತಿದೆ. ಅಂದ್ರೆ ಬೆಳ್ಳಂದೂರು ಸಂಚಾರ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ನಡೆದಿರುವಂತದ್ದು ಅಂತ ಹೇಳಿ ಸದ್ಯ ಪೊಲೀಸರು ಒಂದು ಕಂಡಿಟ್ಕೊಂಡಿರುವಂತದ್ದು. ಜೊತೆಗೆ ಇದರ ವಿರುದ್ಧವಾಗಿ ಸೂಕ್ತವಾದಂತಹ ಕ್ರಮವನ್ನು ತಗೊಳ್ಬೇಕು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಗ್ರಹವನ್ನ ಕೇಳ್ಬರ್ತಿರುವಂತದ್ದು. ಅಂದ್ರೆ ಯುವಕ ಒಂದ್ ಕಡೆ ಹೆಲ್ಮೆಟ್ ಅನ್ನ ಧರಿಸೋದಿಲ್ಲ, ಯುವತಿಯನ್ನ ಮುಂದೆ ಬುಲೆಟ್ ಬೈಕ್ ನ ಟ್ಯಾಂಕ್ ಮೇಲೆ ಕೂರಿಸ್ಕೊಂಡು ಉಲ್ಟಾವನ್ನ ಕೂರಿಸ್ಕೊಂಡು ಆತ ಚಾಲನೆಯನ್ನ ಮಾಡ್ತಿದ್ರೆ, ಹಾಗೆ ಕೂಡ ಯುವಕನ ಪ್ರಿಯತಮೆ ಏನಿದ್ದಾಳೆ ಆಕೆ ಕೂಡ ಆತನನ್ನ ಹಗ್ ಮಾಡಿರುವಂತದ್ದು. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾದಂತಹ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.